ಇವತ್ತಿನ ಶ್ರೀಮಠ್ ಟೀಕಾಕೃತ್ಪಾದರ ಈ ಪೂರ್ವಾರಾಧನಾ ಅಂಗವಾಗಿ ನಡೆದಿರತಕ್ಕಂತಹ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ವೀಣಾವಾದನ ಕಾರ್ಯಕ್ರಮ ಇಷ್ಟೊತ್ತು ಬಹಳ ಸುಂದರವಾಗಿ ವೀಣಾವಾದನವನ್ನು ಮಾಡಬೇಕಾದ್ರೆ ಅವರ ಕೈ ಬೆರಳು, ಮನಸ್ಸು ಮತ್ತು ಕಣ್ಣು, ಗಮನ ಎಲ್ಲವೂ ಇರಬೇಕಾಗುತ್ತದೆ. ಬಹಳ ಶ್ರಮದ ಕೆಲಸ. ಅದು ಅತ್ಯಂತ ಸುಲಭವಾಗಿ ಎಲ್ಲರಿಗೂ ಸಂತೋಷವಾಗುವಂತೆ ಸುಂದರವಾಗಿ ಇವತ್ತು ಶ್ರೀಮತಿ ಸಹನಾ ಶ್ರೀವತ್ಸ್ ಅವರು ಅವರ ಹೆಸರಿಗೆ ತಕ್ಕಂತೇನೆ ಆ ವೀಣಾವಾದನ ಕಾರ್ಯಕ್ರಮ ನೀಡಬೇಕಾದ್ರೆ ಬಹಳ ಸಹನೆ ಬೇಕು. ಒಳ್ಳೆ ತಾಳ್ಮೆಯಿಂದ ಅತ್ಯಂತ ಭಕ್ತಿಯಿಂದ ಟೀಕಾಕೃತ್ಪಾದರ ಆ ಸೇವೆಯನ್ನು ಇವತ್ತು ಅವರು ಮಾಡಿದ್ದಾರೆ. ಬಹಳ ಸುಂದರವಾಗಿ ಅನೇಕ ಜನ ಹೊರಗಡೆ ಇನ್ನೂ ಬಹಳ ಚೆನ್ನಾಗಿ ಕೇಳಿಸ್ತಾ ಇತ್ತು. ಬಹಳ ಜನ ಸಂತೋಷಪಟ್ಟು ಎಲ್ಲ ಬ್ರಾಹ್ಮಣರು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಶ್ರೀಮತಿ ಸಹನಾ ಶ್ರೀವತ್ಸ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇವೆ. ಅವರ ಜೊತೆಗೆ ಅವರ ಪತಿದೇವರು ಅಂತ ಹೇಳಿದೆ ನಾನು, ಬೇರೆ ಎಲ್ಲದರಲ್ಲಿಯೂ ಸಹಕಾರ ಕೊಡ್ತಾರೆ. ಜೊತೆಗೆ ಈ ಮುಖ್ಯವಾಗಿ ಅವರ ಕಾರ್ಯಕ್ರಮಕ್ಕೆ ಅವರ ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಹಕಾರ ಕೊಡ್ತಕ್ಕಂಥವರು ಶ್ರೀಯುತ ಶ್ರೀವತ್ಸ್ ಅವರು, ಅವರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು. ಮೃದಂಗದಲ್ಲಿ ಸಹಕರಿಸಿದ ಲೋಕಪ್ರಿಯ ಗುರುಮೂರ್ತಿ ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಈಗ ಅಲ್ಲಿ ಗುರುಗಳಿಗೆ ಮಹಾಮಂಗಳಾರತಿ ಆಗುತ್ತದೆ. ಎಲ್ಲರೂ ಮಂಗಳಾರತಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು. ನಾಳೆ ಮತ್ತೆ 5:30ಕ್ಕೆ ವಿಶೇಷವಾದ ಉತ್ತರಾದಿ ಮಠದ ಬಾಲಕಿಯರಿಂದ ವಿಶೇಷವಾದ ಒಂದು ಭಕ್ತಿ ಸಂಗೀತ ಕಾರ್ಯಕ್ರಮ, ವಾರಿದಿ, ಅರ್ಚಿದೇವಿ, ಸ್ತುತಿ ಮತ್ತು ಧನ್ಯ, ಹೀಗೆ 4 ಜನರಿಂದ ಒಂದು ದಾಸವಾಣಿ ಕಾರ್ಯಕ್ರಮ ಇದೆ. ಅನಂತರದಲ್ಲಿ 7 ಗಂಟೆಗೆ ರಾಯಚೂರು ಶೇಷಗಿರಿ ದಾಸರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಾಳೆ ಸಾಯಂಕಾಲ ಇದೆ. ನಾಳೆ ಬೆಳಗ್ಗೆ ಮತ್ತೆ 8:30ಕ್ಕೆ ಗುರುಗಳಿಗೆ ಪಂಚಾಮೃತ ಅಭಿಷೇಕ ಮಾಡಿ 9:30ಕ್ಕೆ ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ ಅನುವಾದ ಕಾರ್ಯಕ್ರಮ, 10:00ವರೆಗೆ ವಿದ್ವಾಂಸರಿಂದ ಪ್ರವಚನ, ಆಮೇಲೆ ಮಹಾಮಂಗಳಾರತಿ, ಹಸ್ತೋದಕ, ಅಲಂಕಾರ ಸೇವೆಗಳಿರುತ್ತದೆ. ಈಗ ಅಲ್ಲಿ ದೇವರಿಗೆ ಗುರುಗಳಿಗೆ ಮಂಗಳಾರತಿ ಆಗುತ್ತದೆ. ಎಲ್ಲರೂ ಅಲ್ಲಿ ಮುಂದೆ ಬರಬೇಕು.